ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು ಹಡಪದ ಅಪ್ಪಣ್ಣ ಸಮಾಜ ಸವಿತಾ ಚೌರ ಸಂಸ್ಥೆಯವರು ಸುಮಾರು ವರ್ಷಗಳಿಂದ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯಕತೆ ಇರುವುದರಿಂದ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರು ಸ್ಥಳ ಪರಿಶೀಲಿಸಿ ದಾಖಲಾತಿಗಳನ್ನು ಪರಿಶೀಲಿಸಿ ಕಟ್ಟಡ ನಿರ್ಮಾಣ ಮಾಡಲು ಸೂಕ್ತ ಸ್ಥಳ ಇರುತ್ತದೆ ಎಂದು ವರದಿ ನೀಡಲಾಗಿದೆ. ಕಟ್ಟಡ ನಿರ್ಮಾಣ ಮಾಡಲು ಸುಮಾರು 1,21,00,000 ರೂಪಾಯಿ ಅಂದಾಜು ಪತ್ರಿಕೆ ತಯಾರಿಸಿ ಮಾನ್ಯ ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ. ಸಮುದಾಯ ಭವನ ಕಟ್ಟಡ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡಲು ಈ ಸಮಾಜದ ಮುಖಂಡರು ಬೆಂಗಳೂರು, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಅಲೆದಾಡಿ ಬಹಳಷ್ಟು ಸುಸ್ತಾಗಿದ್ದಾರೆ. ಸರ್ಕಾರದ ಕಾರ್ಯದರ್ಶಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಧಾನಸೌಧದವರು ಒಟ್ಟು 3 ಸಮಾಜದವರಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲು ಮಂಜೂರು ಮಾಡಿದ್ದರು. ಒಂದನೇದು ಹಡಪದ ಅಪ್ಪಣ್ಣ ಸಮಾಜ ಸವಿತಾ ಚೌರ ಗಂಗಾವತಿ, ಕರ್ನಾಟಕ ಪ್ರಾದೇಶಿಕ ಕುರುಬರ ಸಂಘ ಜಿಲ್ಲಾ ಘಟಕ ಕೊಪ್ಪಳ, ಕನಕ ಸಂಘದ ಶೆಟ್ಟಕೇರಿ ಯಾದಗಿರಿ. ಈ 3 ಜಿಲ್ಲೆಗೆ ಸಮುದಾಯ ಭವನ ನಿರ್ಮಾಣ ಮಾಡಲು ಅಂದಿನ ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದವರು ಮಂಜೂರು ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಈ ಸಮುದಾಯ ಭವನಕ್ಕೆ ಒಂದು ಬಿಡಿ ಕಾಸು ತಮ್ಮ ಅನುದಾನದಲ್ಲಿ ಕೊಟ್ಟಿಲ್ಲ. ಆದ ಕಾರಣ ಈ ಸಮಾಜದವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಕಂಡರೂ ತಮ್ಮ ಸಮಾಜ ಭವನಕ್ಕೆ ಅನ್ಯಾಯ ಆಗಿದ್ದನ್ನು ಪ್ರತಿಭಟಿಸುತ್ತಾ ನ್ಯಾಯವನ್ನು ಕೇಳುತ್ತಿದ್ದಾರೆ. ಮತ್ತು 3 ಸಮುದಾಯ ಭವನಗಳು ಮಂಜೂರಾಗಿವೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಡಪದ ಅಪ್ಪಣ್ಣ ಸಮಾಜ ಸವಿತಾ ಚೌರ ಸಮುದಾಯ ಭವನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. ಮತ್ತೊಂದು ಕೊಪ್ಪಳ ನಗರದ ನಮ್ಮ ಸಂಘದ ಹೆಸರಿನಲ್ಲಿ ನೋಂದಾಯಿಸಿರುವ ನಿವೇಶನದಲ್ಲಿ ಜಿಲ್ಲಾ ಕುಂಬಾರ ಸಮುದಾಯ ಭವನ ನಿರ್ಮಾಣ ಅನುದಾನ ಮಂಜೂರು ಮಾಡುವಂತೆ ಮನವಿ ಮಾಡಲಾಗಿದೆ. ಅದೇ ರೀತಿ ಇನ್ನೊಂದು ಶ್ರೀ ಕನಕ ಸಂಘದ ಶೆಟ್ಟಗೇರಿ ತಾಲೂಕು ಜಿಲ್ಲಾ ಯಾದಗಿರಿ ಸಮುದಾಯ ಭವನ ನಿರ್ಮಿಸಲು ಅನುದಾನ ಬಿಡುಗಡೆ ಮಾಡುವ ಕುರಿತು ಈ 2 ಜಿಲ್ಲೆಗೆ ಸಮುದಾಯ ಭವನ ನಿರ್ಮಾಣ ಮಾಡಲು ಅನುದಾನ ಈಗಾಗಲೇ 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿದ್ದರೂ ನಮ್ಮ ಹಡಪದ ಅಪ್ಪಣ ಸಮಾಜಕ್ಕೆ ಮಾತ್ರ ಒಂದು ನಯ ಪೈಸೆ ಬಿಡುಗಡೆ ಆಗಿಲ್ಲ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವರು ಈ ಕೆಳಮಟ್ಟ ಸಮಾಜದವರಿಗೆ ಅನುದಾನ ಬಿಡುಗಡೆ ಮಾಡಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಮಂಜೂರು ಮಾಡಿಕೊಡಬೇಕಂತೇಳಿ ನಮ್ಮ ಸಿಬಿಎಸ್ ಪ್ರತಿನಿಧಿಗಳೊಂದಿಗೆ ಈ ಸಮಾಜದವರು ಮಾತನಾಡಿದರು. ಹಡಪದ ಅಪ್ಪಣ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಹನುಮಂತಪ್ಪ ಸರಿಗಮ, ತಾಲೂಕು ಅಧ್ಯಕ್ಷರಾದ ನಿರುಪಾದಿ ಕೆಸರಹಟ್ಟಿ, ಕಾರ್ಯದರ್ಶಿಗಳಾದ ಶಿವಣ್ಣ ಶೀಲವಂತರ್, ಸಹ ಕಾರ್ಯದರ್ಶಿ ಎಚ್ ಮಂಜುನಾಥ್ ಕನಕಗಿರಿ, ಬಸವರಾಜ್ HB ನಗರ, ವಿಕ್ರಮ್ ಪಾಟೀಲ್ ನಗರ ಘಟಕ, ವೀರಭದ್ರಪ್ಪ SB ನಗರ. ಈ ಹಡಪದ ಅಪ್ಪಣ್ಣ ಸಮಾಜದ ಸಮುದಾಯ ಭವನ ನಿರ್ಮಾಣ ಮಾಡಲು ಹಗಲು ಇರುಳು ಹೋರಾಟ ಮಾಡುತ್ತಾ ನಮ್ಮ ಸಿಬಿಎಸ್ ಪರ್ಮಿಷನ್ 1,21,00,000ಕ್ಕೆ 1,21,00,000ಕ್ಕೆ 1% ನಾವು 1 ಲಕ್ಷ ರೂಪಾಯಿ ಕಟ್ಟಿದ್ದೀವಿ ಸರ್. ಎಲ್ಲೇ ಗ್ರಾಮ ಪಂಚಾಯತಿಯಲ್ಲಿ 1 ಲಕ್ಷ ರೂಪಾಯಿ ಕಟ್ಟಿದ ಮೇಲೆ ಏನಾಯಿತು, ಆ 1 ಲಕ್ಷ ರೂಪಾಯಿ ಕಟ್ಟಿ 1 ವರ್ಷ ಟೈಮ್ ಕೊಡ್ತೀವಿ. ಅದು ಮಾರ್ಚ್ ಟು ಮಾರ್ಚ್ ಕ್ಲೋಸ್ ಆಗಿಬಿಡುತ್ತೆ. ಆ 1 ವರ್ಷದ್ದು ಫೇಲ್ ಆಗೋಗ್ಬಿಡುತ್ತೆ ಸರ್. ಅವ್ರು ಹಂಗೆ ಹೇಳಿದ ತಕ್ಷಣ ಆಯಿತು 2ನೇ ಸಾರಿ ಪ್ರಯತ್ನ ಮಾಡೋಣ ಅಂತೇಳಿ ಮತ್ತೊಮ್ಮೆ ಸರ್ ದಯನಾಶ್ ಬಿಟ್ಟು
ನಮ್ಮ ಕನಗಿರಿ ಲೀಡ್ರ್ ಇದ್ದಾರೆ ಒಬ್ಬರು ಕಾಂಗ್ರೆಸ್ ಲೀಡ್ರು, ಅವ್ರನ್ನ ಕರ್ಕೊಂಡು ಮತ್ತು ನಮ್ಮ MP ಸಾಬ್ರು ಲೆಟ್ರ್ ತಗೊಂಡು ಆ ಲೆಟ್ರ್ ರಾಜಶೇಖರ್ ಇಟ್ನಾಳ್ ಅವ್ರ ಲೆಟ್ರ್ ತಗೊಂಡು ಸೀದಾ ಹೋಗಿ ಅವ್ರಿಗೆ ಮತ್ತೆ ಕೊಟ್ಟಿವಿ. ಕೊಟ್ಟ ಮೇಲೆ ಮಾಡ್ತೀನಿ ಅಂತೇಳಿ ಅದು ಏನೋ ಹಂಗೆ ಹಿಂದಕ್ಕೆ ದಬ್ಬಕ್ಕೆ ಅಂತ ಬಂದರು. ನಾವು ಮತ್ತೆ ಇಲ್ಲಿ ಮೊನ್ನೆ ನಮ್ಮ ನಗರದಾಗ ಗಂಗಾವತಿ ನಗರದಲ್ಲಿ ಬಂದಿದ್ದರು ಇವು ಉದ್ಘಾಟನೆದು ನಗರಸಭೆವು ಮಳಿಗೆಗಳು. ಆವತ್ತು ನಾವು ಹೋಗಿ ಕೇಳಿದ್ವಿ, ಸರ್ ಹಿಂಗೆ ನಮ್ಗೆ ಪೆಂಡಿಂಗ್ ಆಗಿಬಿಟ್ಟದ ಸರ್. ನಮ್ಮ ಜೊತೆಗೆ ಬಂದದ್ದು ಈಗ ಇಲ್ಲಿ ಕುಂಬಾರ ಪ್ರತಿನಿಧಿಗೆ ನಮ್ಮದು ಕುಂಬಾರದು 2 ಇದ್ದವು ಸರ್ ದಾಖಲಾತಿಗಳು. ಅವು ದಾಖಲಾತಿಗಳು ಸತ್ಯ ತೆಗಿಸಿದ್ವಿ ಸರ್ ನಾವು ಇದರಲ್ಲಿ ಹೋಗಿ ವಿಧಾನಸೌಧದಲ್ಲಿ ತೆಗಿಸಿದ ಮೇಲೆ ಏನಾಯಿತು, ಅದರಲ್ಲಿ ಕುಂಬಾರದು ಒಂದು ಪಟ್ಟಿ ಬಂತು ಸರ್. ಕುಂಬಾರ ಪಟ್ಟಿ ಬಂತು, ಅದನ್ನು ರಾಘವೇಂದ್ರ ಇಟ್ನಾಳ್ ಅವರು ರೆಡಿ ಮಾಡಿದರು. ಒಂದು ಅವ್ರಿಗೆ 50 ಲಕ್ಷ ಹಾಕಿಬಿಟ್ರು. ಅದಕ್ಕೆ ನಮ್ಮ ಇವ್ರನ್ನ ಶಾಸಕರನ್ನ ಇದ್ದಾರೆ, ಇವರು ಇದ್ದಾರೆ, ಅವ್ರನ್ನ ಹೋಗಿ ಕೇಳಿಬಿಡೋಣ. ಕೇಳಿದ ಮೇಲೆ ಇದು ವರ್ಕೌಟ್ ಆಗ್ಬೋದು ಅಂತ ಕೇಳಿದ್ರೆ ಅವರು ನಮ್ಗೆ ಏನು ಏರು ಧ್ವನಿಯಾಗಿ ಮಾತಾಡಿ ಭಾರಿ ಇದು ಮಾಡಿದರು. ಆದರೂ ನಾವು ಸಹಿಸ್ಕೊಂಡು ಅವತ್ತು ಹೋರಾಟನೂ ಮಾಡಿದ್ವಿ, ಅವತ್ತು ಮನವಿನೂ ಕೊಟ್ಟಿವಿ, CM ಸಾಹೇಬ್ರ ಸತಿಗೆ ಒಂದು ಲೆಟರ್ ಸತಿಗೆ ಮಾಡಿವಿ. ಈಗ ಅದಕ್ಕೆ ನಾವೇನಿಲ್ಲ, ಸರ್ಕಾರದ ಕೂಡ ಹೋರಾಟ ಮಾಡ್ತಕ್ಕಂಥ ತಾಕತ್ತು ನಮ್ಮ ಸಮಾಜಕ್ಕಿಲ್ಲ. ನೀವು ನಮ್ಮ ಒಂದು ಹಸುವನ್ನು ನೀಗಿಸ್ರಂತ ಕೇಳಕತ್ತೀವಿ. ನಮ್ಮ ಸಣ್ಣ ಸಮಾಜ ನಿಮ್ಗೆ ಕೂಡ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಶಿವರಾಜ್ ತಂಗಡಿಗೆ ಅವರೇ, ನೀವು ಹೊಟ್ಟೆಗೆ ಹಾಕ್ಕೊಂಡು ಇದನ್ನು ನಮ್ಮ ಸಮಾಜದ ಒಂದು ಕಟ್ಟಡದ ಬಜೆಟನ್ನು ಸ್ಯಾಂಕ್ಷನ್ ಮಾಡ್ರಿ ಅಂತ ಕೇಳ್ಕೊಂತೀವಿ ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ನಿಮ್ಗೆ ಕೂಡ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ. ಆದರೂ ಸಹಿತ 4 ಮಂದಿ ಒಳಗೆ ನೀವು ಒಳ್ಳೆಯ ಒಂದು ಮಿನಿಸ್ಟರ್ ಇದ್ದೀರಿ, ನಮ್ಮ ಸಮಾಜದ ಬ್ಯಾಕ್ವರ್ಡ್ ಕಮ್ಯುನಿಟಿ ಮಿನಿಸ್ಟರ್ ಅಂತ ನಿಮ್ಮನ್ನು ಕೇಳಕತ್ತೀವಿ. ಆ ಸಮಾಜಕ್ಕೆ ನೀವು ಸಂಬಂಧಪಟ್ಟವರು, ನಾವು ಬ್ಯಾಕ್ವರ್ಡ್ ಹಿಂದುಳಿದ ವರ್ಗದವರು ಇದ್ದೀರಿ, ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಮೊನ್ನೆ ತಾನೇ ನಾವು ನೋಡಿದ್ದೀವಿ, ಕಾರಟಗಿ ಇದರಲ್ಲಿ ಒಂದು ಸಮುದಾಯಕ್ಕೆ ಅವರು 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಇಂಥವೆಲ್ಲ ಸಣ್ಣ ದೊಡ್ಡ ಸಮುದಾಯ ಭವನಗಳಿಗೆ ಅವರು ಸ್ಯಾಂಕ್ಷನ್ ಮಾಡ್ತಾರ. ಈ ನಾವು ಸಣ್ಣ ಸಮುದಾಯದಲ್ಲಿ ಹುಟ್ಟಿದ್ರಿಂದ ನಮಗಾಗಿ ಇದನ್ನು ಕೊಡ್ತಾ ಇಲ್ಲ ಅಂತ ನನಗೆ ಅನ್ಸಕತ್ತೈತಿ. ನಿಜವಾಗ್ಲೂ ಹೇಳಕತ್ತೀನಿ, ಲಾಸ್ಟ್ ಟೈಮ್ ನಮ್ಗೆ ಏನಾಯ್ತು ಅಂದರೆ ಸರ್ಕಾರದ ಕಾರ್ಯದರ್ಶಿ ಅವರಿಂದ ನಮಗೆ ಲೆಟರ್ ಬಂದಿದ್ದರಿಂದ ಅವ್ರ ಹತ್ರ ನಾವು ಕೇಳಕ್ಕೆ ಹೋಗಿದ್ವಿ. ಆ ಕೇಳಕ್ಕೆ ಹೋಗಿರೋದ್ರಿಂದ ಎಲ್ಲ ಸಮುದಾಯಕ್ಕೆ ಕೊಟ್ಟಿದೆ ಸರ್, ನಮ್ಮ ಸಮುದಾಯದ ಮಗನ ನೀವು ಕೊಟ್ಟಿಲ್ಲ. ಆ ಒಂದು ಉದ್ದೇಶಕ್ಕೆ ಕೇಳಕತ್ತೀವಿ ಅಂದರೆ ಅವ್ರು ನಮಗೆ ತುಚ್ಛವಾಗಿ ಮಾತಾಡೋದಲ್ಲದೆ ನಿಮ್ಗೆ ನಾವು ಈಗ ನಮ್ಮ ಕೈಲಿ ಆಗಲ್ಲಪ್ಪ, ಈಗಾಗಲೇ ಕೊಟ್ಬಿಟ್ಟಿನಿ ನಾನು ಅಂತೇಳಿ ನಾವು ಕೇಳಿದ್ವಿ. ನೋಡಿ ಸರ್, ನೀವು ಕನಿಗೇರಿಗಷ್ಟೇ ಮಿನಿಸ್ಟರ್ ಆಗಿರಲ್ಲ, ನೀವು ಇರತಕ್ಕಂಥದ್ದು ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಇದ್ದೀರಿ. ನೀವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇಲ್ಲಿ ನಮ್ಮ ಸಮುದಾಯ ಭವನಗಳಿಗೆ ಅರ್ಜಿ ಹೆಂಗೆ ಆಗಿಲ್ಲ, ಸರಿಯಾಗಿ ಹಾಕಿಲ್ಲ, ಅವ್ರದ್ದು ನೀವು ನೋಡ್ರಿ ಅಂತೇಳಿ ಅವ್ರಿಗೆ ಇಂಟೆನ್ಷನ್ ಕೊಟ್ಟಿದ ಮೇಲೆ ಬಂದು ಅವರು ವೆರಿಫಿಕೇಷನ್ ಮಾಡ್ಕೊಂಡು ಎಲ್ಲ ಇದನ್ನು ಶೋಧನೆ ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಶೋಧನೆ ಮಾಡ್ಕೊಂಡು ಹೋಗಿರತಕ್ಕಂಥ ಒಂದು ಸಮುದಾಯ ಭವನಕ್ಕೆ ನೀವು ಕೊಟ್ಟಿಲ್ಲ ಅಂತಂದರೆ ಇವತ್ತು ನೀವೇ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಹಳ್ಳಿಗಳಿಗೆ ಕೊಡ್ತಾ ಇದ್ದೀರಿ. ಹೇಳ್ರಿ, ಅವರು ಯಾವ ಥರದಿಂದ ಅರ್ಜಿಗಳನ್ನು ಹಾಕಿದಾರ, ಯಾವ ಅರ್ಜಿಗಳನ್ನು ಕರೆಕ್ಟಾಗಿದ್ದಾವೆ, ನೀವು ಹೇಳಿದಂಥ ಮಾತುಗಳನ್ನು ನಾವು ಇವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನೂ ಇರಲಾದಂಥ ಕೆಲವೊಂದು ಏರಿಯಾದಲ್ಲಿ ನೀವು ಕೊಟ್ಟಿದ್ದೀರಾ. ಎಲ್ಲ ಥರದಿಂದ ಹೋಗಿ ನಿಮ್ಮ ಸರ್ಕಾರ ಲೆವೆಲ್ ಇದ್ದಿರ್ತಕ್ಕಂಥ ಸರ್ಕಾರ ಲೆವೆಲ್ ಇದ್ದುದನ್ನು ಸರಿಯಾದ ರೀತಿಯಿಂದ ಇಲ್ಲ ಅಂತಂದರೆ 2ನೇ ಬಾರಿನೂ ಕೊಟ್ಟಿದ್ದೀವಿ. ಒಂದು ಕಟ್ಟಡ ಪರ್ಮಿಷನ್ ನಾವು ತೆಗೆಸಿ ಮತ್ತೆ ರಿಟರ್ನ್ 1 ವರ್ಷದೊಳಗೆ ನಾವು ಕಟ್ಟಬೇಕಂದ್ರೆ ಎಷ್ಟು ತ್ರಾಸ ಆಗ್ತೈತೆ ಅನ್ನೋದು. ಒಂದು ಕಟ್ಟಡ ಪರ್ಮಿಷನ್ ತೆಗೆದ್ರೆ 80,000 70,000 ಕಟ್ಟಿ 1 ವರ್ಷ ಹೋಯ್ತು. ಮುಂದೆ ಕಳಿಸಿ ನಮ್ಮ ಸಮಾಜಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿರಿ. ಅದೇ ರೀತಿಯಾಗಿ ಈಗಾಗಲೇ 3 ಸಮುದಾಯಗಳಿಗೆ ಈ ಒಂದು ಸರ್ಕಾರದಿಂದ ನಮ್ಮ ಗಮನಕ್ಕೆ ಪತ್ರ ಬಂದಿದೆ. ಒಂದು ಅಡಪಾದ ಸಮಾಜದ ಕ್ರಮ ಸಂಖ್ಯೆ 1ರಲ್ಲಿದೆ. ಅದೇ ರೀತಿಯಾಗಿ ಕ್ರಮ ಸಂಖ್ಯೆ 2ರಲ್ಲಿ ಕೊಪ್ಪಳ ಕುಂಬಾರ ಸಮಾಜ ಇದೆ. ಅದೇ ರೀತಿಯಾಗಿ ಕ್ರಮ ಸಂಖ್ಯೆ 3ರಲ್ಲಿ ಕನಕದಾಸ ವಾಲ್ಮೀಕಿಯವರ ಸಮಾಜದ ಒಂದು 3 ಶಿಫಾರಸು ತಮ್ಮ ಗಮನಕ್ಕೆ ಬಂದಿದೆ. ಇದರಲ್ಲಿ ನಮ್ಮದು ಒಂದು ಮೊದಲೇ ಕ್ರಮ ಸಂಖ್ಯೆಯಲ್ಲಿ ಇರೋದ್ರಿಂದ ತಕ್ಷಣ ಇದನ್ನು ಅನುದಾನ ಬಿಡುಗಡೆ ಮಾಡಿಕೊಡ್ರಿ. ಸುಮ್ಮನೆ ವಿನಾಕಾರಣ ನಮ್ಮ ಸಮಾಜದಿಂದ ತಮಗೆ ನಾವು ಯಾವುದೇ ರೀತಿಯಿಂದ ನಿಮಗೆ ತೊಂದರೆ ಮಾಡೋ ಉದ್ದೇಶ ನಮಗಿಲ್ಲ. ನಮಗೆ ಬೇಕಾಗಿದ್ದ ಅನುದಾನ ನಾವು ನಿಮ್ಮ ಹತ್ರ ಕೇಳಕ್ಕೆ ಭೇಟಿ ಬಂದಿದ್ವಿ. ಹಾಗಾಗಿ ತಾವು ಸಹಕಾರದಿಂದ ನೀವೊಂದು ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಇದೀರಿ, ತಾವು ತಕ್ಷಣ ನಮ್ಮ ಅನುದಾನ ಬಿಡುಗಡೆ ಮಾಡಿಕೊಳ್ಬೇಕಂತ ಈ ಒಂದು ಮಾಧ್ಯಮದವ್ರ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೇವೆ. ನೀವು ಹೋರಾಟ ಮಾಡ್ತೀರಿ ಏನೋ ಅಂತೇಳಿ ನಮ್ಮ ಬೇಡಿಕೆ ನಾವು ಇನ್ನು ಮುಂದೆ ಇಡ್ತಿದ್ವಿ, ಅದು ಕೂಡ ನೀವು ಮಾಡಲಿಲ್ಲ. ಯಾಕಂದ್ರೆ ನೀವು ಮತ್ತು ಇದೇ ಥರ ಮಾಡಿದಂದರೆ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟ ಮಾಡಿ ತಕ್ಕೊತೀವಿ. ಯಾಕಂದರೆ ನೀವು ತಿಳ್ಕೊಂಡಿರ್ಬೋದು, ಇವ್ರೇನು ಬಿಡೋ ಸಣ್ಣ ಸಮಾಜ ಏನು ಮಾಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ನಾವು ಮಾತ್ರ ನೀವು ಅನುದಾನ ಕೊಟ್ಟರೆ ಮಾತ್ರ ನಿಮ್ಮನ್ನು ಸಾಯೋರಿಗೆ ನೆನೆಸ್ತೀವಿ. ನಮ್ಮ ಸಮಾಜ ಇಡೀ ನಮ್ಮ ಗಂಗಾವತಿ ತಾಲೂಕು ಸಮಾಜ ನಿಮ್ಮನ್ನು ನೆನೆಸುತ್ತಾ. ಆದರೆ ನೀವು ಮಾಡಿಲ್ಲ ಅಂದರೂ ಕೂಡ ನಾವು ಬಿಡಲ್ಲ, ಹೋರಾಟ ಮಾಡೇ ಮಾಡ್ತೀವಿ.